ಭಾರತಕ್ಕೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಏನು ಅಂತಂದ್ರೆ ಹರ್ಮೂಜ್ ಜಲಸಂಧಿಯಿಂದ 2 ಹಡಗುಗಳು ರಿಲೀಸ್ ಆಗಿದೆ. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಟ್ವೀಟ್ ಕೂಡ ಮಾಡಿದ್ರು. ಇರಾನ್ ಅಧ್ಯಕ್ಷರ ಜೊತೆ ನಾನು ಮಾತುಕತೆ ನಡೆಸಿದ್ದೆ ಅಂತ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಮಾತುಕತೆ ಬಳಿಕ ಹರ್ಮೂಜ್ ದಾಟಿದ 2 ಹಡಗುಗಳು ಭಾರತದತ್ತ ಪ್ರಯಾಣ ಬೆಳೆಸಿರುವ ತೈಲ ತುಂಬಿದ ಟ್ಯಾಂಕರ್ಗಳು ಈಗಾಗಲೇ 1 ಹಡಗು ಮುಂಬೈಗೆ ಬಂದು ತಲುಪಿದೆ. ಇದ್ರ ಜೊತೆಗೆ ಮತ್ತೆ 2 ಹಡಗುಗಳು ಈಗ ಇರಾನ್ನ ಹರ್ಮೂಜ್ ಜಲ ದಾಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಸ್ ಹರೀಶ್ ಹೇಳ್ತಾ ಇದ್ರಿ ಯುದ್ಧದ ಎಫೆಕ್ಟ್ನಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದ್ರ ಜೊತೆಗೆ ತೈಲ ಕೊರತೆ ಕೂಡ ಎಲ್ಲ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಇತ್ತು. ಈಗಾಗಲೇ 1 ಹಡಗು ಭಾರತಕ್ಕೆ ತಲುಪಿರುವಂಥದ್ದು, ಮತ್ತೆ 2 ಹಡಗುಗಳು ಇರಾನ್ನಿಂದ ಈಗಾಗಲೇ ಹೊರಟಿದ್ದಾವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಯಾವ ರೀತಿ ಆದಂಥ ಮಾತುಕತೆ ಆಗ್ತಾ ಇದೆ ರಾಜತಾಂತ್ರಿಕವಾಗಿ? ಶಮಂತ್, ಭಾರತದಲ್ಲಿ ಈಗ LPG, CNG ಹಾಗೂ ಪೆಟ್ರೋಲಿಯಂ ತೈಲ ಅಭಾವ ಸೃಷ್ಟಿಯಾಗಿದೆ. ನೇರವಾಗಿ ಎಫೆಕ್ಟ್ ತಟ್ಟಿರುವಂತಹದ್ದು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಹೆಚ್ಚಿನ LPG ಬೇಕಾಗಿದ್ರಿಂದ ಈ ರೀತಿಯಾದಂತ ಸಮಸ್ಯೆ ಉದ್ಭವ ಆಗಿರುವಂತಹದ್ದು. ಬಹುಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂಥ ಉದ್ವಿಗ್ನತೆಯಿಂದ ಹರ್ಮುಜ್ ಜಲಸಂಧಿ ಮುಚ್ಚಿರುವಂತಹದ್ದು. ಅಮೆರಿಕದ ಮಿತ್ರ ರಾಷ್ಟ್ರಗಳ ಸಂಪೂರ್ಣ ಹಡಗುಗಳಿಗೆ ಅಲ್ಲಿ ತಡೆಯನ್ನ ಒಡ್ಡಿರುವಂತಹದ್ದು. ಯಾವುದೇ ಕಾರಣಕ್ಕೂ ಹರ್ಮುಜ್ ಜಲಸಂಧಿಯಿಂದ ಪಾಸ್ ಆಗಬಾರ್ದು ಅಂತ ನಿರ್ಧಾರವನ್ನ ಇರಾನ್ ಮಾಡಿದೆ. ಇಂಥ ಸಂದರ್ಭದಲ್ಲಿ ಭಾರತದ ಹಡಗುಗಳಿಗೂ ಕೂಡ ಇಲ್ಲಿವರೆಗೂ ತಡೆಯನ್ನ ಒಡ್ಡಲಾಗಿತ್ತು. ಹೀಗಾಗಿ ಭಾರತ ಇರಾನ್ ಸರ್ಕಾರದ ಜೊತೆ ಮಾತುಕತೆಗೆ ಮುಂದಾಗಿರುವಂತದ್ದು. ನಿನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ನ ಪ್ರಧಾನಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಅದರಿಂದ ಸ್ನೇಹ ಸಂಬಂಧ ಇಮ್ಮಡಿ ಆಗಿರುವಂತಹದ್ದು. ಜೊತೆಗೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಇರಾನ್ನ ರಾಯಭಾರಿ ಕೂಡ ಮಾತುಕತೆಯನ್ನ ಮಾಡಿರುವಂತಹದ್ದು. ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಹ್ ಅಲಿ ಭಾರತದ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಭಾರತ ಮತ್ತೆ ಇರಾನ್ ಅತ್ಯಂತ ಆಪ್ತ ಸ್ನೇಹಿತರು ಅನ್ನುವಂತ ನಿಟ್ಟಿನಲ್ಲಿ ಮೊಹಮ್ಮದ್ ಫತಾಹ್ ಅಲಿ ಬಣ್ಣನೆಯನ್ನ ಮಾಡಿರುವಂತಹದ್ದು. ಅವರು ಹೇಳಿದ್ದಾರೆ ಭಾರತದ ಹಡಗುಗಳಿಗೆ ಮುಖ್ಯವಾಗಿ ಹರ್ಮುಜ್ ಜಲಸಂಧಿಯಿಂದ ಯಾವುದೇ ರೀತಿಯಂತ ಸಮಸ್ಯೆ ಬರೋದಿಲ್ಲ. ಈಗ 2 ಹಡಗುಗಳಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈಗ 2 ಹಡಗುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾದಲ್ಲಿ ಇನ್ನೂ 24 ಹಡಗುಗಳು ಪರ್ಷಿಯನ್ ಸೀನಲ್ಲೇ ಬೀಡು ಬಿಟ್ಟಿರುವಂತಹದ್ದು. ಯಾವಾಗ ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ ಅಂದ್ರೆ ಇರಾನ್ ಯಾವಾಗ ಹಡಗುಗಳಿಗೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ 24 ಹಡಗುಗಳಿಗೆ ಕ್ಯೂನಲ್ಲಿ ನಿಂತಿರುವಂತಹದ್ದು. ಸುಮಾರು 600ಕ್ಕೂ ಹೆಚ್ಚು ನಾವಿಕರು, ಭಾರತದ ನಾವಿಕರು 24 ಹಡಗುಗಳಲ್ಲಿದ್ದಾರೆ. ಅವೆಲ್ಲ ಹಡಗುಗಳು ಕೂಡ ತೈಲವನ್ನ ತುಂಬಿಕೊಂಡಿರುವಂತಹ ಹಡಗುಗಳು. ಅವು ಭಾರತಕ್ಕೆ ಬಂದಿದ್ದಾದಲ್ಲಿ ಭಾರತದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ತೈಲ ಅಭಾವ ಏನಿದೆ, CNG ಮತ್ತೆ LPG ಅಭಾವ ಏನಿದೆ, ಅದು ತಕ್ಕ ಮಟ್ಟಿಗೆ ತಗ್ಗುತ್ತೆ. ಈ ನಿಟ್ಟಿನಲ್ಲಿ ಭಾರತದ ಹಡಗುಗಳನ್ನ ಕರೆಸ್ಕೊಳ್ಲಿಕ್ಕೆ ಇರಾನ್ ಸರ್ಕಾರ ಜೊತೆ ಮಾತುಕತೆ ನಡೀತಾ ಇರುವಂತಹದ್ದು. ಮಾತುಕತೆ ಫಲಪ್ರದ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೀಗಾಗಿ 2 ಹಡಗುಗಳನ್ನ ಹರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮುಂದೆ ಹೆಚ್ಚಿನ ಹಡಗುಗಳು ಕೂಡ ಭಾರತದ ಕಡೆಗೆ ಬರೋದಕ್ಕೆ ಈ ಮಾತುಕತೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು. ಶಮಂತ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ ಹರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳ ಸಂಚಾರಕ್ಕೆ ಅನುಮತಿ ನೀಡುವ ಬಗ್ಗೆ ಇರಾನ್ ರಾಯಭಾರಿಯಿಂದ ಸುಳಿವು ಸಿಕ್ಕಿದೆ. ಇರಾನ್ ರಾಯಭಾರಿ ಈ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಭಾರತೀಯ ಹಡಗುಗಳ ಸಂಚಾರಕ್ಕೆ ಅನುಮತಿ ನೀಡುವ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಭಾರತದ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಸುಳಿವನ್ನ ನೀಡಿದ್ದಾರೆ. ಭಾರತವನ್ನ ಸ್ನೇಹಿ ರಾಷ್ಟ್ರ ಅಂತ ಬಣ್ಣಿಸಿರುವ ಇರಾನ್ ರಾಯಭಾರಿ ಪರ್ಷಿಯನ್ನ ಕೊಲೆಯಲ್ಲಿನ ಉದ್ವಿಗ್ನತೆಯ ಮಧ್ಯೆನೂ ಭಾರತ ಹಾಗೂ ಇರಾನ್ನ ಹಿತಾಸಕ್ತಿಗಳನ್ನ ಕಾಪಾಡ್ತೇವೆ ಅಂತ ಹೇಳಿದ್ದಾರೆ. Is our suffering and vice versa, and for this reason governments of India help us, and we should help the government of India because we have common faith, common interest. We believe, as a ambassador in India, we believe that common faith, we have common faith in the region, and for this reason all the high-ranking officials from Iran instructed the embassy of Iran in India that paved the way for the Indian government. As I said to my speech, we have a good relation with the government of India, and all high-ranking officials talked yesterday
with the Indian government and high